ಓಂ ಶಾಂತಿ. ಮುರಳಿಯ ದಿನಾಂಕ 1-2-2022. मीठे बच्चे, सारे कल्प में बड़े से बड़ी हस्ती यह ब्रह्मा है. इसमें ही बाप प्रवेश करते हैं. इन्हें ही तुम्हें ಫಾಲೋ करना है. ಮಧುರ ಮಕ್ಕಳೇ, ಇಡೀ ಕಲ್ಪದಲ್ಲಿ ಅತಿ ದೊಡ್ಡ ವ್ಯಕ್ತಿ ಅಂದರೆ ಬ್ರಹ್ಮ ಬಾಬಾ ಆಗಿದ್ದಾರೆ. ಇವರಲ್ಲಿನೇ ಪರಮಾತ್ಮ ತಂದೆ ಪ್ರವೇಶ ಮಾಡ್ತಾರೆ. ನೀವು ಇವರನ್ನೇ ಫಾಲೋ ಮಾಡಬೇಕು. प्रश्न: बाप और दादा दोनों का विशेष गुण कौन सा है जिसे तुम्हें फॉलो करना है? ತಂದೆ ಮತ್ತು ಅಣ್ಣ, ಶಿವಬಾಬಾ ಮತ್ತು ಬ್ರಹ್ಮ ಬಾಬಾರವರ ವಿಶೇಷ ಗುಣ ಯಾವುದಾಗಿದೆ? ಯಾವ ಗುಣವನ್ನು ನೀವು ಮಕ್ಕಳು ಸಹ ಫಾಲೋ ಮಾಡಬೇಕು, ಆ ಗುಣದ ಅನುಕರಣೆ ಮಾಡಬೇಕು. उत्तर: बाप निराकारी सो निरहंकारी है, तो दादा भी साकार में होते सदा निरहंकारी है. शिव बाबा ನಿರಾಕಾರಿ ಸೋ ನಿರಹಂಕಾರಿ ಆಗಿದ್ದಾರೆ. ಹಾಗೆಯೇ ಅಣ್ಣ ಆಗಿರುವಂತಹ ಈ ಬ್ರಹ್ಮ ಬಾಬವರು ಸಹ ಸದಾ ನಿರಹಂಕಾರಿ ಆಗಿದ್ದಾರೆ. इतनी बड़ी हस्ती होते हुए भी कितना साधारण रहते. ಬ್ರಹ್ಮ ಬಾಬಾ ಜಗತ್ತಿನ ದೃಷ್ಟಿಯಲ್ಲಿ ಎಂತಹ ದೊಡ್ಡ ವ್ಯಕ್ತಿಯಾಗಿದ್ದಾರೆ. ದೊಡ್ಡ ವ್ಯಕ್ತಿತ್ವವುಳ್ಳಂತಹ ಮಹಾನ ಆತ್ಮ. ಆದರೆ ಇರುವುದು ಮಾತ್ರ ಸಾಧಾರಣ ರೂಪದಲ್ಲಿ ಇರ್ತಾರೆ. ಏಕ್ ಓರ್ ಕಹತೆ ಯಹ ऊंच से ऊंच हीरा बनाने वाले बाबा की डिब्बी है, तो दूसरी ओर कहते यह पुराने ते पुरानी लॉन्ग बूट है. इस समय बाप ने प्रवेश किया है. ಒಂದು ಕಡೆ ಶಿವಬಾಬವರು ಇವರ ವ್ಯಕ್ತಿತ್ವವನ್ನು ಹೊಗಳ್ತಾ ಹೇಳ್ತಾರೆ, ಎಲ್ಲ ಆತ್ಮರನ್ನು ಶ್ರೇಷ್ಠಾತಿ ಶ್ರೇಷ್ಠ ವಜ್ರಗಳ ಸಮಾನ ಮಾಡುವಂತಹ ಆ ವಜ್ರ ತಂದೆ ಈ ಡಬ್ಬಿಯಲ್ಲಿ ಬರ್ತಾರೆ ಅಂತ. ವಜ್ರ ಪರಮಾತ್ಮನ ಡಬ್ಬಿ ಇದಾಗಿದೆ ಅಂತ. ಮತ್ತೊಂದು ಕಡೆ ಶಿವಬಾಬಾ ಹೇಳ್ತಾರೆ, ಇದು ನನ್ನ ಅತೀ ಹಳೆಯದಾದಂತಹ ಬೂಟಾಗಿದೆ, ಇವರಲ್ಲಿ ನಾನು ಪ್ರವೇಶ ಮಾಡ್ತೀನಿ ಅಂತ. दोनों ही बच्चों की सेवा में हाजिर है. ಯಾರು ಇವರ ದೇಹದಲ್ಲಿ ಬರ್ತಾರೋ ಆ ಶಿವಬಾಬವರು ಮಕ್ಕಳ ಸೇವೆಗಾಗಿ ಬಂದಿದ್ದಾರೆ ಮತ್ತು ಬ್ರಹ್ಮ ಬಾಬವರು ಸಹ ಮಕ್ಕಳ ಸೇವೆಯಲ್ಲಿ ಹಾಜರಾಗಿದ್ದಾರೆ. ಬಾಪ್ ದಾದಾ ಇಬ್ಬರೂ ಸಹ ಮಕ್ಕಳ ಸೇವೆಯಲ್ಲಿ ಉಪಸ್ಥಿತರಾಗಿದ್ದಾರೆ. तो ऐसे ही बच्चों को भी फॉलो फादर कर निरहंकारी हो ಸೇವಾ करनी है. ಹಾಗೆಯೇ ಬಾಪ್ ದಾದಾರವರ ಸಮಾನ ನೀವು ಸಹ ನಿರಹಂಕಾರಿಯಾಗಿ ಸೇವೆ ಮಾಡಬೇಕು. ಇವರನ್ನು ನೀವು ಫಾಲೋ ಮಾಡಬೇಕು. ಗೀತ್. ಓಂ ನಮಃ ಶಿವಾಯ. बच्चों ने किसकी महिमा सुनी? सब बच्चे कहेंगे ऊंचते ऊंच भगवान, उनका नाम है शिव. शिवाय नमः कहते हैं ना. यह तो
भारतवासी जानते हैं, शिव जयंती भी मनाते हैं, महिमा भी बहुत करते हैं, त्वमेव माताश्च पिता, परंतु सिर्फ इतने तक ही कहते हैं शिवाय नमः। वह माता पिता कैसे है, वर्षा कैसे देते हैं, यह दुनिया भर में कोई नहीं जानते। ಓಂ ನಮಃ ಶಿವಾಯ ಎನ್ನುವಂತಹ ಮಹಿಮೆಯನ್ನು ತಾವು ಕೇಳಿದ್ರಿ. ಇದು ಉನ್ನತಾತಿ ಉನ್ನತ ಪರಮಾತ್ಮ ಶಿವನ ಮಹಿಮೆಯಾಗಿದೆ. ಭಾರತೀಯರು ಜನ್ಮ ಜನ್ಮಾಂತರದಿಂದ ಶಿವಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ತಾ ಬಂದಿದ್ದಾರೆ. ತಂದೆ ನೀನು ತಾಯಿ ನೀನು ಅಂತನೂ ಮಹಿಮೆ ಮಾಡ್ತಾ ಬಂದಿದ್ದಾರೆ. ಆದರೆ ಆ ಶಿವ ಪರಮಾತ್ಮ ತಂದೆಯಾಗಿ ತಾಯಿಯಾಗಿ ಯಾವ ಕರ್ತವ್ಯ ಮಾಡ್ತಾನೆ, ಹೇಗೆ ಆಸ್ತಿ ಕೊಡ್ತಾನೆ ಅನ್ನೋದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಯಹ ತೋ ವಂಡರ್ಫುಲ್ ಹಸ್ತಿ ಹೈ, ಶಿವ ಬಾಬಾ ಹೈ ನಿರಾಕಾರ. जब तक शिव बाबा को शरीर न मिले तो शिव बाबा क्या करेंगे? ಎಲ್ಲರಕ್ಕಿಂತ ದೊಡ್ಡ ವ್ಯಕ್ತಿ, ದೊಡ್ಡ ಆಸಾಮಿ ಪರಮಾತ್ಮ ಆಗಿದ್ದಾನೆ. ಅವನೇ ನಿರಾಕಾರ. ಆದರೆ ದೇಹ ಸಿಗೋವರೆಗೂ ಅವನ ಶ್ರೇಷ್ಠ ವ್ಯಕ್ತಿತ್ವ ಯಾರಿಗೂ ಗೊತ್ತಾಗೋದಿಲ್ಲ. निराकार की ही महिमा गाते, सबसे ऊंच उनका ठाव है. कौन सा ठाव? ಅವನು ನಿರಾಕಾರ, ಅವನು ಶ್ರೇಷ್ಠಾತಿ ಶ್ರೇಷ್ಠ, ಉನ್ನತಾತಿ ಉನ್ನತ. ಹಾಗೆ ಅವನು ಇರುವ ಸ್ಥಾನವೂ ಸಹ ಅಷ್ಟೇ ಶ್ರೇಷ್ಠವಾಗಿದೆ. ಆ ಸ್ಥಾನ ಯಾವುದು? ಮೂಲವತನ್. फिर ब्रह्मा विष्णु शंकर का कौन सा ठाव है? सूक्ष्मवत. फिर जगत अम्बा का ठाव है यह ಸ್ಥೂಲವತ್. ಬಾಬಾ ಹೇಳ್ತಾರೆ, ಉನ್ನತಾತಿ ಉನ್ನತ ಪರಮಾತ್ಮನ ವಾಸಸ್ಥಾನ ಮೂಲವತನ ಆಗಿದೆ. ಬ್ರಹ್ಮ ವಿಷ್ಣು ಶಂಕರರ ವಾಸಸ್ಥಾನ ಸೂಕ್ಷ್ಮವತನ ಆಗಿದೆ. ಜಗದಂಬೆಯ वासस्थान स्थूलवतन आಗಿದೆ. यह सब जानते हैं कि जगत अम्बा तो यहाँ की रहने वाली होगी. जगत माना ही मनुष्य सृष्टि. नाम तो बहुत अच्छा है, जगत अम्बा, परंतु वह कौन है, कहाँ से आई, यह कुछ नहीं जानते. जगत्तु ಒಂದೇ, ಜಗತ್ತಿಗೆ ತಾಯಿನೂ ಒಬ್ಬರೇ. ಜಗದಂಬೆ ಅನ್ನುವ ಹೆಸರು ಬಹಳ ಚೆನ್ನಾಗಿದೆ. ಜಗದಂಬೆಯ ಮಹಿಮೆಯು ಅಪಾರ ಆಗಿದೆ. ಆದರೆ ಜಗದಂಬೆ ಅಂದರೆ ಯಾರು? ಯಾರಿಂದ ಅವಳಿಗೆ ಆ ಸ್ಥಾನಮಾನ ಸಿಕ್ಕಿತು ಅನ್ನುವಂತಹ ಪರಿಚಯ ಯಾರಿಗೂ ಗೊತ್ತಿಲ್ಲ. जरूर कोई मनुष्य हस्ती से मिलनी चाहिए जिसमें परम पिता परमात्मा आवे. आ ಜಗದಂಬೆಗೆ ಜ್ಞಾನ, ಸ್ಥಾನ, ಮಾನ ಎಲ್ಲವೂ ಸಹ ಜಗದಂಬೆಗಿಂತ ಮೇಲೆ ಇರುವಂತಹ ಶಕ್ತಿಯಿಂದ ಸಿಕ್ಕಿರಬೇಕಲ್ವ. ಆ ಶಕ್ತಿನೇ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಆ ದೊಡ್ಡಾತಿ ದೊಡ್ಡ ಶ್ರೇಷ್ಠ ವ್ಯಕ್ತಿಯಿಂದ, ಶಕ್ತಿಯಿಂದ ಜಗದಂಬೆಗೆ ಜ್ಞಾನ ಸಿಕ್ಕಿದೆ. निराकार आत्माएं भी साकार हस्ती में आती है. बल आत्मा तो जानवर में भी है, परंतु उनका कुछ गायन नहीं. गायन किस हस्ती का होता है? निराकार शिव बाबा का. ನಿರಾಕಾರ ಆತ್ಮರೆಲ್ಲರೂ ಸಾಕಾರ ದೇಹದಲ್ಲಿ ಬಂದಾಗ ವ್ಯಕ್ತಿಗಳು ಅಂತ ಅನ್ನಿಸ್ಕೊಳ್ತಾರೆ.
ಹಾಗೆ ನಿರಾಕಾರ ಶಿವಬಾಬಾನು ವ್ಯಕ್ತ ಪ್ರಪಂಚದಲ್ಲಿ ಬರುವಾಗ ಅವರಿಗೆ ಒಬ್ಬ ವ್ಯಕ್ತಿಯ ಆಧಾರ ಬೇಕಾಗ್ತದೆ. ಜಬ್ ತಕ್ ಶರೀರ್ ನ ಮಿಲೆ तो पार्ट बजा न सके. सिर्फ हस्ती का गायन नहीं है, हस्ती में जब आत्मा आती है तभी उनका गायन होता है. आ निराकार ತಂದೆಗೂ ಸಾಕಾರ ದೇಹ ಸಿಕ್ಕಾಗ, ಸಾಕಾರ ದೇಹದಲ್ಲಿ ಬಂದಾಗ ಅವನ ಮಹಿಮೆ ಏನು ಅಂತ ಗೊತ್ತಾಗ್ತದೆ. ದೇಹ ಇಲ್ಲದೆ ಇರೋ ತನಕ ಅವನ ಗುಣಗಳು, ಅವನ ವ್ಯಕ್ತಿತ್ವ, ಅವನ ಕರ್ತವ್ಯ, ಅವನ ಮಹಾನತೆ ಯಾರಿಗೂ ಗೊತ್ತಿರೋದಿಲ್ಲ. ಮೇರಿ ಮಹಿಮಾ ತೋ ಸಬ್ ಕರ್ತೆ ಲೇಕಿನ್ ಜಾನ್ತೆ ನಹಿ. ನನ್ನನ್ನು ಎಲ್ಲರೂ ಭಕ್ತಿ ಮಾರ್ಗದಲ್ಲಿ ಹೊಗಳ್ತಾರೆ, ಪತಿತ ಪಾವನ, ಸದ್ಗತಿ ದಾತ. ಆದರೆ ನನ್ನ ಯಥಾರ್ಥ ಪರಿಚಯ ಯಾರಿಗೂ ಗೊತ್ತಿರೋದಿಲ್ಲ. मुझे भी मनुष्य तन चाहिए जिसमें मैं प्रवेश करूं. बिगर हस्ती कुछ कर न सके. बाप भी आकर हस्ती लेते हैं, वह गर्भ में नहीं आते. शिव जयंती भी गाई जाती है, परंतु शिव बाबा किस हस्ती में और कब आया यह नहीं जानते. ತಂದೆಗೂ ಒಂದು ದೇಹ ಬೇಕು. ಪರಮಾತ್ಮ ತಂದೆ ಗರ್ಭದ ಮೂಲಕ ಹುಟ್ಟಿ ಬರೋದಿಲ್ಲ. ಒಬ್ಬ ವ್ಯಕ್ತಿಯ ದೇಹದಲ್ಲಿ ಪರ್ಕಾಯ ಪ್ರವೇಶ ಮಾಡಿ ಬರ್ತಾರೆ. ಅವನು ಬರುವ ಸಮಯವೇ ಅಜ್ಞಾನದ ರಾತ್ರಿ ಆಗಿರ್ತದೆ. कहते हैं रात्रि में आया, परंतु किस हस्ती में आया यह नहीं जानते. ಶಿವರಾತ್ರಿಯ ಆಚರಣೆ ಮಾಡ್ತಾರೆ. ಪರಮಾತ್ಮ ಶಿವರಾತ್ರಿಯಲ್ಲಿ ಬರ್ತಾನೆ ಅಂತಲೂ ಹೇಳ್ತಾರೆ. ಆದರೆ ಬರುವಾಗ ಆ ನಿರಾಕಾರ ಪರಮಾತ್ಮ ಯಾರ ದೇಹದಲ್ಲಿ ಪ್ರವೇಶ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. जिसमें परमपिता परमात्मा प्रवेश करते हैं उनके लिए गाया है भागी रथ, अर्थात भाग्यशाली रथ. तो जरूर मनुष्य की हस्ती होगी. यह कितनी ऊंची हस्ती है जिसमें परमात्मा प्रवेश करते. ಬಾಬಾ ಹೇಳ್ತಾರೆ, ಆ ದೊಡ್ಡ ಆಸಾಮಿ ಪರಮಾತ್ಮ ಯಾರಲ್ಲಿ ಪ್ರವೇಶ ಮಾಡ್ತಾರೋ ಅವರೂ ಒಬ್ಬ ದೊಡ್ಡ ವ್ಯಕ್ತಿನೇ ಆಗ್ತಾರೆ. ಆ ವ್ಯಕ್ತಿಗೆ ಭಾಗೀರಥ, ಭಾಗ್ಯಶಾಲಿ ರಥ ಅಂತ ಗಾಯನ ಮಾಡಲಾಗ್ತದೆ. अब तुम जानते हो शिव बाबा ब्रह्मा के सिवाय किसी भी हस्ती में आ नहीं सकता. ಈಗ ನಿಮಗೆ ತಿಳಿದಿದೆ, ಆ ದೊಡ್ಡಾತಿ ದೊಡ್ಡ ತಂದೆ ಬ್ರಹ್ಮ ತಂದೆಯ ದೇಹ ಬಿಟ್ಟರೆ ಬೇರೆ ಯಾರ ದೇಹದಲ್ಲೂ ಬರೋದಿಲ್ಲ. परमात्मा ब्रह्मा द्वारा आकर मनुष्य सृष्टि रचते. जब जब भारत बहुत दुखी भ्रष्टाचारी हो जाता तब परमात्मा इस हस्ती में प्रवेश कर तुम्हें सुखी श्रेष्ठाचारी बनाते. ನಂಬರ್ 1 ನಿರಾಕಾರಿ ಶಕ್ತಿಯಾಗಿದ್ದಾರೆ ಶಿವಬಾಬಾ. ನಿರಾಕಾರ ಆಸಾಮಿಯಾಗಿದ್ದಾರೆ ಶಿವಬಾಬಾ. ಎರಡನೇ ಸ್ಥಾನದಲ್ಲಿ ಈ ಬ್ರಹ್ಮ ಬಾಬಾ ಇದ್ದಾರೆ. ಇವರೂ ಸಹ ದೊಡ್ಡ ಆಸಾಮಿನೇ. ಇವರ ದೇಹದಲ್ಲಿ ಒಂದು ದುಃಖಿ ಭ್ರಷ್ಟಾಚಾರಿ ಜನರನ್ನು ಸುಖಿ ಶ್ರೇಷ್ಠಾಚಾರಿಯನ್ನಾಗಿ ಮಾಡ್ತಾರೆ. इस भागीरथ बिगर शिव बाबा भी कुछ कर नहीं सकते. कोई तो चाहिए. यह हस्ती शिव बाबा की है. यह न हो तो तुम शिव बाबा से वर्षा पा नहीं सकते. ಈ ಭಾಗೀರಥ ಬ್ರಹ್ಮ ತಂದೆಯ ವಿನಃ ಶಿವ ಬಾಬಾ
ಯಾವ ಕೆಲಸನೂ ಮಾಡಲಿಕ್ಕೆ ಆಗೋದಿಲ್ಲ. ಕರ್ತವ್ಯ ಮಾಡಲಿಕ್ಕೆ, ಪಾತ್ರ ಮಾಡಲಿಕ್ಕೆ ಆ ನಿರಾಕಾರ ಶಿವನಿಗೂ ಈ ಸಾಕಾರ ದೇಹದ ಆಧಾರ ಬೇಕಾಗ್ತದೆ. ಆಗ ಮಾತ್ರ ಇವರ ಮೂಲಕ ಅವನು ಮಕ್ಕಳಿಗೆ ಆಸ್ತಿ ಕೊಡ್ತಾನೆ. गाया जाता प्रजापिता ब्रह्मा अथवा त्रिमूर्ति ब्रह्मा। देव देव महादेव भी कहते, इन तीनों में भी ब्रह्मा का नाम ऊंचा क्यों है? ब्रह्मा तो यहाँ ही है जिसके रथ में आते हैं. ಬಾಬಾ ಹೇಳ್ತಾರೆ, ಗಾಯನ ಇದೆ ಪ್ರಜಾಪಿತ ಬ್ರಹ್ಮ ಅಥವಾ ತ್ರಿಮೂರ್ತಿ ಬ್ರಹ್ಮ ಅಂತ. ತ್ರಿಮೂರ್ತಿ ಬ್ರಹ್ಮ ಅಂದರೆ ಬ್ರಹ್ಮನ ದೇಹದಲ್ಲಿ ಬಂದು ತ್ರಿಮೂರ್ತಿ ಶಿವ ತ್ರಿಮೂರ್ತಿ ಪಾತ್ರ ಮಾಡ್ತಾನೆ. ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮನಿಗೂ ಸಹ ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳಲಾಗಿದೆ. ಈ ಬ್ರಹ್ಮ ವಿಷ್ಣು ಶಂಕರ ಅಂದರೆ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠ ಯಾರು? ಬ್ರಹ್ಮ ಬಾಬಾ ಅಂತ ಶಿವ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಜಿಸ್ಕೆ ರಥ ಮೇ ವಹ ಆತೆ, विष्णु और शंकर को तो देवता कहते हैं. अच्छा, जो ब्रह्मा है क्या उनको देवता कहना चाहिए? वह तो प्रजापिता ब्रह्मा है. ಮನುಷ್ಯ ತನ್ ಚಾಹಿಯೇನ. ವಿಷ್ಣು ಮತ್ತು ಶಂಕರರಿಗೆ ದೇವತಾ ಅಂತ ಹೇಳಬಹುದು, ಆದರೆ ಪ್ರಜಾಪಿತ ಬ್ರಹ್ಮನಿಗೆ ದೇವತಾ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಅವರು ಪುರುಷಾರ್ಥಿ ಆಗಿದ್ದಾರೆ. ಮಾನವ ಶರೀರ ಇದೆ ಅವರದ್ದು. ಬ್ರಹ್ಮನ ಶರೀರ ದೇಹ ದೇವತಾ ಶರೀರ ಅಲ್ಲ, ಮಾನವನ ಶರೀರ ಇದೆ. ಹೀಗಾಗಿ ಪ್ರಜಾಪಿತ ಬ್ರಹ್ಮನಿಗೆ ದೇವತಾ ಅಂತ ಹೇಳೋದಿಲ್ಲ. उस प्रजापिता ब्रह्मा द्वारा सृष्टि रचते हैं. ब्रह्मा मुख से ब्राह्मण रचेंगे तो यह कितनी बड़ी हस्ती है, परंतु कितनी साधारण है. इनका रहन सहन देखो कितना साधारण है. ಪ್ರಜಾಪಿತ ಬ್ರಹ್ಮಾರವರ ಮೂಲಕನೇ ನಿರಾಕಾರ ಶಿವಬಾಬಾ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ. ಬ್ರಾಹ್ಮಣರ ಮೂಲಕ ಹೊಸ ಸೃಷ್ಟಿಯ ರಚನೆ ಮಾಡ್ತಾರೆ. ಅಂಥ ಒಂದು ದೊಡ್ಡ ಕರ್ತವ್ಯ ಈ ವ್ಯಕ್ತಿಯ ಮೂಲಕ ಶಿವಬಾಬಾ ಮಾಡ್ತಾರೆ. ಬ್ರಹ್ಮಬಾಬನ ವ್ಯಕ್ತಿತ್ವ ಎಷ್ಟೊಂದು ಮಹಾನ್ ಆಗಿದೆ, ಆದರೆ ಅವರ ಚಲನೆ ವಲನೆ ಇರುವುದು ಎಲ್ಲವೂ ಸಹ ಎಷ್ಟೊಂದು ಸಾಧಾರಣ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಕಿತನಾ ನಿರಹಂಕಾರಿ. ಈ ಬ್ರಹ್ಮ ಬಾಬಾವ್ರನ್ನ ನೋಡಿ ಎಷ್ಟು ನಿರಹಂಕಾರಿಯಾಗಿದ್ದಾರೆ. ಅಭಿ ಆಕರ್ ತುಮ್ಹಾರಿ ಸೇವಾ ಮೇ ಉಪಸ್ಥಿತ್ ಹುआ है. देखो कैसे बैठ पढ़ाते हैं. तुम क्या पढ़ते हो? राजयोग की पढ़ाई. कौन पढ़ाते? परम पिता परमात्मा. ಇಲ್ಲಿ ಶಿವಬಾಬನು ಮಕ್ಕಳ ಸೇವೆಯಲ್ಲಿ ಹಾಜರಾಗಿದ್ದಾರೆ. ಜೊತೆಗೆ ಬ್ರಹ್ಮ ಬಾಬವರು ಸಹ ಮಕ್ಕಳ ಸೇವೆಯಲ್ಲಿ ಉಪಸ್ಥಿತರಾಗಿದ್ದಾರೆ. ಇಬ್ಬರೂ ಸಹ ನಿರಹಂಕಾರಿ. ಇವರ ಮೂಲಕ ರಾಜಯೋಗ ಕಲಿಸುವವನು ಆ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಛೋಟೆ ಬಡೆ ಬೂಢೆ ಜವಾನ್ ಸಬ್ ಪಡ್ತೆ. ಈ ವಿದ್ಯಾಲಯದಲ್ಲಿ ಚಿಕ್ಕವರು ದೊಡ್ಡವರು ವಯಸ್ಸಾದವರು ಯುವಕರು ಮಕ್ಕಳು ಎಲ್ಲರೂ ಸಹ ವಿದ್ಯಾಭ್ಯಾಸ ಮಾಡ್ತಾರೆ. यह ईश्वरीय कॉलेज है. मनुष्य से देवता या विश्व का मालिक बनने की. जब लक्ष्मी नारायण विश्व पर राज्य करते थे तो कोई धर्म कोई खंड नहीं था. वह फिर से वही पद प्राप्त करने के लिए यहाँ पढ़ रहे.
ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ವಿಶ್ವದ ಮೇಲೆ ಅವರು ರಾಜ್ಯ ಆಳ್ತಿದ್ರು. ಆ ಸಮಯದಲ್ಲಿ ಬೇರೆ ಧರ್ಮನೂ ಇರಲಿಲ್ಲ, ಬೇರೆ ದೇಶಗಳೂ ಇರಲಿಲ್ಲ. ಕೇವಲ ಭಾರತ ಖಂಡ ಒಂದೇ ಇತ್ತು. ಮತ್ತು ಆ ಲಕ್ಷ್ಮೀನಾರಾಯಣರು ಅಂತಹ ಪದವಿಗಾಗಿ ಈಗ ಪುರುಷಾರ್ಥ ಮಾಡ್ತಿದ್ದಾರೆ. तुम भी यहाँ कैसे बैठे हो, वह पद प्राप्त करने के लिए पढ़ाई बिगर तुम विश्व के मालिक बन न सको. ಲಕ್ಷ್ಮೀನಾರಾಯಣರ ಸಮಾನ ನೀವು ಸಹ ದೇವತಾ ಪದವಿಗಾಗಿ ಅಭ್ಯಾಸ ಮಾಡ್ತಿದ್ದೀರಿ. ಅಭ್ಯಾಸ ಇಲ್ಲದೆ ಯಾರೂ ವಿಶ್ವದ ಮಾಲೀಕ ಆಗೋದಿಲ್ಲ. भारत शिवालय बन न सके, शिव बाबा गाया हुआ है निराकार निरहंकारी. जब तक हस्ती में प्रवेश न करे तो निरहंकारी पना कैसे दिखावे. कितनी महिमा है अकाल मूर्त, परंतु ऐसे नहीं कि वह मुर्दे को भी जिंदा कर सकते हैं. ಬಾಬಾ ಹೇಳ್ತಾರೆ, ಈ ಭಾರತ ಮತ್ತೆ ಶಿವಾಲಯ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಯೋಗದಿಂದ, ಸೇವೆಯಿಂದ, ಪರಮಾತ್ಮನ ಸಹಯೋಗದಿಂದ ನೀವೆಲ್ಲರೂ ಸೇರಿ ಭಾರತ ಶಿವಾಲಯ ಮಾಡ್ತಾ ಇದ್ದೀರಿ. ಪರಮಾತ್ಮ ನಿರಾಕಾರ ನಿರಹಂಕಾರಿ. ಆದರೆ ಅವನು ನಿರಹಂಕಾರಿ ಅನ್ನೋದು ಬ್ರಹ್ಮ ತಂದೆಯ ದೇಹದಲ್ಲಿ ಬಂದಾಗಲೇ ಗೊತ್ತಾಗ್ತದೆ. ಅಲ್ಲಿಯ ತನಕ ಗೊತ್ತಾಗೋದಿಲ್ಲ. ಆ ನಿರಾಕಾರನ ಮಹಿಮೆಯಲ್ಲಿ ಅಕಾಲ ಮೂರತ್, ಏಕೋಂಕಾರ, ನಿರಾಕಾರ ಇತ್ಯಾದಿ ಮಹಿಮೆಗಳು ಸಹ ಬರ್ತವೆ. ಆದರೆ ಅವನು ಸರ್ವಶಕ್ತಿವಂತನೂ ಹೌದು. ಆದರೆ ಅವನು ಸತ್ತವರನ್ನು ಮತ್ತೆ ಜೀವಂತ ಮಾಡೋದಿಲ್ಲ, ಸತ್ತವರನ್ನು ಬದುಕಿಸೋದಿಲ್ಲ. तुम बच्चों को बहुत नशा चाहिए कि हमको परमात्मा पढ़ा रहे, राजयोग सिखला रहे. ब्रह्मा बिगर प्रजापिता किसको कह नहीं सकते. ಈಗ ನಮ್ಮಲ್ಲಿ ನಶೆ ಇರಬೇಕು. ಆ ಶ್ರೇಷ್ಠಾತಿ ಶ್ರೇಷ್ಠನಾದಂಥ ಪರಮಾತ್ಮ ಬ್ರಹ್ಮರವರ ಮೂಲಕ ನಮಗೆ ರಾಜಯೋಗ ಕಲಿಸ್ತಾ ಇದ್ದಾರೆ. ಈ ಬ್ರಹ್ಮ ತಂದೆಗೆ ಬಿಟ್ಟರೆ ಬೇರೆ ಯಾರಿಗೂ ಪ್ರಜಾಪಿತ ಅಂತ ಹೇಳೋದಿಲ್ಲ. ऐसे नहीं कि शिव या विष्णु प्रजापिता है, नहीं. यह ब्रह्मा ही सारे मनुष्य सृष्टि का पिता है और आत्माओं का पिता है शिव बाबा. बाकी उस पिता को तो कोई जानते ही नहीं. ಶಿವನಿಗೆ ಆಗಲಿ ವಿಷ್ಣುಗೆ ಆಗಲಿ ಪ್ರಜಾಪಿತ ಅಂತ ಹೇಳೋದಿಲ್ಲ. ಈ ಬ್ರಹ್ಮ ಬಾಬವ್ರಿಗೆ ಮಾತ್ರ ಪ್ರಜಾಪಿತ, ಸೃಷ್ಟಿಯ ಪಿತ, ಸಾಕಾರ ಜಗತ್ತಿಗೆ ಪಿತ ಅಂತ ಹೇಳಲಾಗ್ತದೆ. ಪರಮಾತ್ಮ ನಿರಾಕಾರ ಆತ್ಮರಿಗೆ ತಂದೆ, ಆದರೆ ಸಾಕಾರ ಲೋಕಕ್ಕೆ ತಂದೆ ಈ ಬ್ರಹ್ಮ ಬಾಬಾ ಆಗಿದ್ದಾರೆ. उस पिता को कोई जानते नहीं, अपनी आत्मा को ही नहीं जानते. ಆದರೆ ಲೌಕಿಕ ಪ್ರಪಂಚದಲ್ಲಿ ಆ ನಿರಾಕಾರ ಪರಮಾತ್ಮನನ್ನು ಯಾರೂ ತಿಳ್ಕೊಂಡಿಲ್ಲ, ಪ್ರಜಾಪಿತ ಬ್ರಹ್ಮನಿಗೂ ತಿಳ್ಕೊಂಡಿಲ್ಲ. ತಮ್ಮ ಬಗ್ಗೆನೇ ತಿಳ್ಕೊಂಡಿಲ್ಲ ಅಂದರೆ ಇನ್ನು ಶಿವ ಮತ್ತು ಬ್ರಹ್ಮನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ. ತುಮ್ ಜಾನ್ತೆ ಹೋ, आज से 5000 वर्ष पहले पीस प्रॉस्पर्टी थी. अब बाप कहते मैं आकर सबको नॉलेज देता. पहले तुम कुछ नहीं जानते थे, अब जानते हो. बाप की बायोग्राफी बाप से ही जानी जाती. अब निराकार की बायोग्राफी कैसे हो सकती है. जरूर जब साकार में आए तब बायोग्राफी हो. सिर्फ आत्मा की बायोग्राफी नहीं हो सकती.
जीव आत्मा बने, पुनर्जन्म में आवे, तब बायोग्राಫಿ हो. ಬಾಬಾ ಹೇಳ್ತಾರೆ, ನಿರಾಕಾರನ ಚರಿತ್ರೆ ಯಾರಿಗೂ ಗೊತ್ತಿಲ್ಲ. ಅವನೇ ಸ್ವತಃ ಬಂದು ಹೇಳಬೇಕಾಗ್ತದೆ. ಆ ನಿರಾಕಾರನ ಚರಿತ್ರೆ ಅವನು ಸಾಕಾರದಲ್ಲಿ ಬಂದಾಗ ನಮಗೆ ಗೊತ್ತಾಗ್ತದೆ. ಹಾಗೆ ಪ್ರತಿಯೊಬ್ಬ ಆತ್ಮನ ಚರಿತ್ರೆಯೂ ಸಹ ಸಾಕಾರದಲ್ಲಿ ಬಂದ ನಂತರ ಗೊತ್ತಾಗ್ತದೆ. ಆತ್ಮರೂಪದಲ್ಲಿ ಇರುವಾಗ ಯಾರಿಗೂ ಯಾವ ರೀತಿಯ ಚರಿತ್ರೆಯೂ ಇರೋದಿಲ್ಲ. ದೇಹದ ಮೂಲಕ ಕರ್ಮ ಮಾಡಿದಾಗ ಮಾತ್ರ ಅದಕ್ಕೆ ಚರಿತ್ರೆ ಅಂತ ಹೇಳಲಾಗ್ತದೆ. वो लोग कहते 84 लाख योनियाँ, बाप कहते 84 लाख जन्म थोड़े ही, यह सब गपोड़े. मैं ब्रह्मा के तन में आकर तुमको वेदों का सार समझाता, साथ में राजयोग सिखलाता हूँ, रचयिता रचना के आदि मध्य अंत्य का राज समझाता. जब पहले बड़े बड़े ऋषि मुनि नहीं जानते थे तो उनकी औलाद फिर कैसे जान सकती है. ಬಾಬಾ ಹೇಳ್ತಾರೆ, ಮನುಷ್ಯರು 84 ಲಕ್ಷ ಜನ್ಮಗಳು ಅಂತ ಹೇಳಿಬಿಟ್ರು. ಆದರೆ ಒಬ್ಬ ಮನುಷ್ಯನ ಆತ್ಮ ಗರಿಷ್ಠ ಅಂದರೆ 84 ಜನ್ಮಗಳಲ್ಲಿ ಬರ್ತಾನೆ ಅಂತ ಬಾಬಾ ಇಲ್ಲಿ ತಿಳಿಸಿಕೊಟ್ರು. ವೇದ ಪುರಾಣಗಳಲ್ಲಿ ಬರೆದಿದ್ದೆಲ್ಲ ಸುಳ್ಳು ಅಂತನೂ ಬಾಬಾ ನಮಗೆ ತಿಳಿಸ್ತಾರೆ. ಬ್ರಹ್ಮಾರವರ ದೇಹದಲ್ಲಿ ಬಂದು ಸರ್ವ ವೇದ ಶಾಸ್ತ್ರಗಳ ಸಾರನೆ ಶಿವಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನನೂ ತಿಳಿಸ್ತಾ ಇದ್ದಾರೆ. ಪಹಲೆ ಬಡೆ ಬಡೆ ಋಷಿ ಮುನಿ ಹಿ ನಹಿ ಜಾನ್ತೆ ಥೆ तो उनकी औलाद फिर कैसे जान सकती है. ಹಳೆ ಕಾಲದ ಋಷಿ ಮುನಿಗಳು ಹೇಳಿಬಿಟ್ರು, ನಮಗೆ ರಚಯಿತ ಮತ್ತು ರಚನೆಯ ಜ್ಞಾನ ಗೊತ್ತಿಲ್ಲ ಅಂತ. ಅವ್ರಿಗೆ ಗೊತ್ತಿರಲಿಲ್ಲ ಅಂದರೆ ಅವರ ಮಕ್ಕಳಿಗೆ ಹೇಗೆ ಗೊತ್ತಿರುತ್ತದೆ. तो देखो बड़े ते बड़ी हस्ती कितने साधारण रूप में. ಪರಮಾತ್ಮ ಬರೋವರೆಗೂ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾರಿಗೂ ಗೊತ್ತಿರೋದಿಲ್ಲ. ಅವನೇ ಸ್ವತಃ ಈ ಸಾಧಾರಣ ದೇಹದಲ್ಲಿ ಬಂದು ರಚಯಿತ ಮತ್ತು ರಚನೆಯ ಜ್ಞಾನ ಕೊಡ್ತಾನೆ. ऊंचते ऊंच हीरा बनाने वाला बाप है, उनकी यह डिब्बी है. ಎಲ್ಲ ಆತ್ಮರನ್ನು ಪತ್ಥರ ಬುದ್ಧಿಯಿಂದ ಪಾರಸ ಬುದ್ಧಿ, ಕೌಡೆಯಿಂದ ವಜ್ರ ಸಮಾನ ಮಾಡುವಂಥವನು ಶಿವಬಾಬಾ. ಅವನ ಡಬ್ಬಿ ಈ ಬ್ರಹ್ಮ ಬಾಬಾ ಆಗಿದ್ದಾರೆ. ಆ ಶ್ರೇಷ್ಠಾತಿ ಶ್ರೇಷ್ಠ ವಜ್ರ ಇಡುವಂಥ ಡಬ್ಬಿ ಅಥವಾ ಬಾಕ್ಸ್ ಆಗಿದೆ ಬ್ರಹ್ಮ ಬಾಬಾ. ರಥ ಕಹೋ ಪುರಾನಿ ಜುತ್ತಿ ಕಹೋ, ಸಬ್ಸೆ ಪುರಾನಿ ಜುತ್ತಿ ಯಹ ಹೈ. ಬಾಬಾ ಹೇಳ್ತಾರೆ, ಇವರಿಗೆ ಡಬ್ಬಿ ಅಂತಲೂ ಹೇಳ್ಬೋದು, ರಥ ಅಂತಲೂ ಹೇಳ್ಬೋದು, ಹಳೆ ಚಪ್ಪಲಿ ಅಂತಲೂ ಹೇಳ್ಬೋದು. ಪಹಲೆ ಜಬ್ ಯಹ ಆತ್ಮ ಆತಿ तो बिल्कुल नंबर 1 थी. नारायण को नंबर 1 रखेंगे. श्री लक्ष्मी भी प्लस में है. उन्होंने फिर पुनर्जन्म लिए. ನಂಬರ್ 1 ಕೌಡೆ ಸಮಾನ ಆದವರು ನಂಬರ್ 1 ವಜ್ರ ಆಗ್ತಾರೆ, ಅಂದರೆ ಶ್ರೀನಾರಾಯಣ ಆಗ್ತಾರೆ. ಜೊತೆಗೆ ಶ್ರೀಲಕ್ಷ್ಮಿನೂ ಅವರ ಸಮಾನ ಸ್ಥಾನದಲ್ಲಿ ಇರ್ತಾರೆ. ಅವರಿಬ್ಬರೂ ಸಹ ಪುನರ್ಜನ್ಮದಲ್ಲಿ ಬರ್ತಾ ಬರ್ತಾ 84 ಜನ್ಮಗಳನ್ನು ಪೂರೈಸ್ತಾರೆ. 84 का हिसाब चाहिए ना, 84 लाख का हिसाब तो कोई बता ना सके. 84 लाख जन्मों के कारण फिर कल्प की आयु भी लाखों वर्ष लिख दी. अगर लाखों वर्ष होते तो भारतवासी हिंदू बहुत होते. ಬಾಬಾ ಇಲ್ಲಿ ಲಕ್ಷ್ಮೀನಾರಾಯಣರ 84 ಜನ್ಮಗಳ ಕಥೆ ಹೇಳ್ತಾರೆ.
ಇಲ್ಲಿ ಯಾರೊಬ್ಬರೂ ಸಹ 84 ಲಕ್ಷ ಜನ್ಮಗಳನ್ನು ಪಡ್ಕೊಳ್ಳೋದಿಲ್ಲ. ಆದರೆ ಭಕ್ತಿ ಮಾರ್ಗದಲ್ಲಿ 84 ಲಕ್ಷ ಜನ್ಮಗಳನ್ನು ಬರೆದಿರುವ ಕಾರಣ ಕಲ್ಪದ ಅವಧಿಯನ್ನು ಸಹ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಒಂದು ವೇಳೆ ಒಂದು ಕಲ್ಪ ಲಕ್ಷಾಂತರ ವರ್ಷಗಳವರೆಗೆ ನಡೆಯೋದಾಗಿದ್ದರೆ ಇವತ್ತು ಹಿಂದೂಗಳ ಸಂಖ್ಯೆ ರಾಶಿ ಇರಬೇಕಾಗಿತ್ತು. ಪರಂತು ಯಹ ತೋ ಸಂಖ್ಯಾ ಔರ್ ಹಿ ಕಮ್ ಹೈ. ಆದರೆ ದೇವತೆಗಳು ಅಥವಾ ಹಿಂದೂಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಭಾರತ್ ಕಾ ದೇವತಾ ಧರ್ಮ ಪ್ರಾಯ लोप हो गया है. कोई अपने को देवता कह नहीं सकते क्योंकि देवता तो सर्वगुण संपन्न थे. अब वह है नहीं. रावण राज्य है न कि राम राज्य. दुनिया वाले न राम की न रावण की बायोग्राफी जानते हैं. ದ್ವಾಪರ ಯುಗದಲ್ಲಿ ದೇವತೆಗಳು ತಮ್ಮ ಗುಣಗಳನ್ನು ಕಳ್ಕೊಂಡಾಗ ತಮಗೆ ಹಿಂದೂಗಳು ಅಂತ ಹೇಳ್ಕೋತಾರೆ. ಹಿಂದೂಗಳು ಇರೋದು ರಾವಣ ರಾಜ್ಯದಲ್ಲಿ, ದೇವತೆಗಳು ಇರೋದು ರಾಮ ರಾಜ್ಯದಲ್ಲಿ. ಈಗ ನಡೀತಿರೋದು ರಾವಣನ ರಾಜ್ಯ. ಬಾಬಾ ಹೇಳ್ತಾರೆ, ಯಾರಿಗೂ ರಾಮನ ಚರಿತ್ರೆನೂ ಗೊತ್ತಿಲ್ಲ, ರಾವಣನ ಚರಿತ್ರೆನೂ ಗೊತ್ತಿಲ್ಲ. दिन प्रतिदिन रावण की पाग बढ़ती जाती, दुनिया पतित होती जाती. 16 कला से गिरते गिरते 9 कला. सब कहते मुझ निर्गुण हारे में कोई गुण नाही. आपे ही तरस करो तो हम सर्वगुण संपन्न 16 कला संपूर्ण बने. भारत पहले परिस्थान था, कहने मात्र तो कहते हैं परंतु सृष्टि चक्र को कुछ नहीं जानते. बाप कहते तुमको माया ने तुच्छ बुद्धि बना दिया है, परंतु अपना घमंड कितना है. ದಿನೇ ದಿನೇ ರಾವಣನ ಪ್ರಭಾವ ಜಾಸ್ತಿ ಆಗ್ತಾ ಹೋಗ್ತದೆ, ಜನಸಂಖ್ಯೆನೂ ಜಾಸ್ತಿ ಆಗ್ತದೆ, ಜಗತ್ತು ಪತಿತ ಆಗಿಬಿಡ್ತದೆ. 16 ಕಲಾ ಸಂಪೂರ್ಣ ಇದ್ದವರು ಇಳಿತಾ ನಿರ್ಗುಣಿಕರು ಆಗಿಬಿಡ್ತಾರೆ. ಆದ್ದರಿಂದ ಭಕ್ತರು ದೇವತೆಗಳ ಮುಂದೆ ಹೋಗಿ ಹಾಡ್ತಾರೆ, ನೀವು ಸರ್ವಗುಣ ಸಂಪನ್ನರು, ನಾವು ಕಲಾಹೀನರು ಅಂತ. ಭಾರತ ಮೊದಲು ಪರಿಸ್ಥಾನ ಆಗಿತ್ತು, ಈಗ ಇದು ಸ್ಮಶಾನ ಭೂಮಿ, ಕಬ್ರಿಸ್ತಾನ ಆಗಿದೆ. ಬಾಬಾ ಹೇಳ್ತಾರೆ, ಮಾಯೆ ನಿಮ್ಮ ಬುದ್ಧಿಯನ್ನು ತುಚ್ಛ ಬುದ್ಧಿಯನ್ನಾಗಿ ಮಾಡಿಬಿಟ್ಟಿದೆ. ಆದರೆ ಈ ತುಚ್ಛ ಬುದ್ಧಿ ಮನುಷ್ಯರಿಗೂ ಸಹ ಎಷ್ಟೊಂದು ಅಹಂಕಾರ ಇದೆ ಅಂತ ಹೇಳ್ತಾರೆ ಬಾಬಾ. ಎಷ್ಟೊಂದು ಗರ್ವ ಇದೆ, ಘಮಂಡಿದೆ. ಒಳಗೆ ನೋಡಿದರೆ ಏನೇನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ತುಮ್ ಬಚ್ಚೋಂಕೋ ಬಾಪ್ ಕಹತೆ ತುಮ್ ರಾಮ ಕೋ ಯಾದ್ ಕರೋ. ಮೀಠೆ ಬಚ್ಚೆ माला में पिरोने लायक बन जाओ. रुद्र माला के बाद होती है विष्णु माला. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೀವು ರಾಮನನ್ನು ನೆನಪು ಮಾಡಿ, ಆಗ ಮಾಲೆಯಲ್ಲಿ ಬರುವುದಕ್ಕೆ ಲಾಯಕ ಆಗ್ತೀರಿ. ಸಂಗಮ ಯುಗದಲ್ಲಿ ನಾವು ರುದ್ರಮಾಲೆಯ ಮಣಿಗಳಾಗಿದ್ದೇವೆ, ಮುಂದೆ ನಾವು ವಿಷ್ಣು ಮಾಲೆಯ ಮಣಿಗಳಾಗ್ತೀವಿ. भगत माला में भक्तों की महिमा होती. यह रुद्र माला फिर विष्णु माला में पिरोनी, यानी विष्णु के राज्य में जाते हैं. ಭಕ್ತರ ಮಾಲೆನೇ ಬೇರೆ ಇದೆ. ಆ ಮಾಲೆಯಲ್ಲಿ ಇರುವಂಥ ಭಕ್ತರಿಗೂ ಸಹ ಸಾಕಷ್ಟು ಮಹಿಮೆ ನಡೀತದೆ. ನಾವೆಲ್ಲ ಸಂಗಮ ಯುಗದ ಶಿವನ ಮಕ್ಕಳು. ಇವತ್ತು ರುದ್ರ ಮಾಲೆಯಲ್ಲಿ ಇದ್ದೇವೆ, ನಾಳೆ ವಿಷ್ಣುವಿನ ಮಾಲೆಯಲ್ಲಿ ಬರ್ತೇವೆ. ಅಂದರೆ ವಿಷ್ಣುವಿನ ರಾಜ್ಯದಲ್ಲಿ ಬರುವಂಥವರಾಗ್ತೇವೆ. ಕಿತನಾ ऊंचा ज्ञान है. संन्यास भी 2 प्रकार का है. वह है हठयोग संन्यास. कर्म संन्यास तो कभी हो नहीं सकता. कर्म बिगर तो मनुष्य रह नहीं सकते.
ಸನ್ಯಾಸದಲ್ಲಿ 2 ಪ್ರಕಾರದ ಸನ್ಯಾಸ ಇದೆ. ಒಂದು ಹಠಯೋಗದ ಸನ್ಯಾಸ, ಇನ್ನೊಂದು ರಾಜಯೋಗದ ಸನ್ಯಾಸ. ಇನ್ನು ಈ ಪ್ರಪಂಚದಲ್ಲಿ ಕರ್ಮ ಸನ್ಯಾಸ ಅಂತೂ ಯಾರಿಂದನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾರೇ ಇರಲಿ, ದೇಹ ಬಿಡೋ ತನಕ ಕರ್ಮ ಮಾಡಲೇಬೇಕು. प्राणायाम चढ़ाकर बैठ जाए फिर भी कर्म तो करेंगे ना. अनेक प्रकारों से प्रैक्टिस करते. ಪ್ರಾಣಾಯಾಮ ಮಾಡೋರು, ಭೂಮಿಯ ಕೆಳಗೆ ಹೋಗಿ ಇರುವಂಥವರು, ಅದು ಒಂದು ಕರ್ಮನೇ. ಹೀಗೆ ಬಾಬಾ ಹೇಳ್ತಾರೆ, ದೇಹದಲ್ಲಿ ಇರೋ ತನಕನೂ ಪ್ರತಿಯೊಬ್ಬರೂ ಕರ್ಮ ಮಾಡಲೇಬೇಕು. ಕರ್ಮ ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ಇನ್ನೇನು 1 ಗಂಟೆ 2 ಗಂಟೆ, 1 ದಿನ 2 ದಿನ ಉಸಿರನ್ನು ಅವರು ಹಿಡ್ಕೊಂಡು ಕೂಡಬಹುದು. ಆದರೆ ಪೂರ್ಣ ಕರ್ಮ ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ಉಸಿರು ಹಿಡ್ಕೊಳ್ಳೋದು ಒಂದು ಕರ್ಮನೇ, ಪ್ರಾಣಾಯಾಮ ಮಾಡೋದು ಒಂದು ಕರ್ಮನೇ, ಒಂಟಿ ಕಾಲ ಮೇಲೆ ನಿಲ್ಲೋದು ಒಂದು ಕರ್ಮನೇ. ಹೀಗೆ ಬಾಬಾ ಹೇಳ್ತಾರೆ, ಕರ್ಮ ಸನ್ಯಾಸಿ ಒಬ್ಬರೂ ಇಲ್ಲ. ವಹ ಕೋಯಿ ರಾಜಯೋಗ ನಹಿ, वह हद का संन्यास हठयोग संन्यास है. वह भी भारत का धर्म है पवित्रता का, परंतु देवताओं जितना पवित्र और कोई धर्म हो नहीं सकता. ಬಾಬಾ ಹೇಳ್ತಾರೆ, ಸನ್ಯಾಸಿಗಳ ಧರ್ಮ ಪವಿತ್ರತೆಯ ಧರ್ಮ ಇದೆ. ಆದರೆ ದೇವತೆಗಳ ಸಮಾನ ಪವಿತ್ರ ಜೀವನ, ಪವಿತ್ರ ಧರ್ಮ ಯಾರ್ದೂ ಇರೋದಿಲ್ಲ. वहाँ कोई संन्यास नहीं करना पड़ता, क्योंकि आत्मा पवित्र है तो उनको शरीर भी पवित्र मिलता है. ದೇವತೆಗಳ ರಾಜ್ಯದಲ್ಲಿ ಒಬ್ಬರೂ ಸನ್ಯಾಸಿ ಇರೋದಿಲ್ಲ. ಯಾಕೆ ಅಂದರೆ ದೇವತೆಗಳು ಸ್ವತಃ ಪವಿತ್ರತೆಯಿಂದ ಇರ್ತಾರೆ, ಪವಿತ್ರ ಆಗಿ ಇರ್ತಾರೆ. ಅವರ ದೇಹನೂ ಪವಿತ್ರ ಇರ್ತದೆ. आत्मा में ही खाद पड़ती, कला कम होते होते पतित बनना है. अभी सभी आत्माएं अयन एज में सब सामरे. ನಂತರ ಆತ್ಮನೇ ಕೆಳಗೆ ಇಳಿತಾ ಇಳಿತಾ ಕಲೆಗಳನ್ನು ಕಳ್ಕೊಳ್ತದೆ. ಈಗ ಎಲ್ಲರೂ ಕಬ್ಬಿಣದ ಯುಗದಲ್ಲಿ, ತಮೋಗುಣದಲ್ಲಿ ಬಂದಿದ್ದಾರೆ. ಎಲ್ಲರೂ ಕಪ್ಪಾಗಿದ್ದಾರೆ. आत्मा जब पवित्र थी तो गोरी थी. सभी आत्मा अपवित्र बन गए तो शरीर भी अपवित्र काले. ಆತ್ಮ ಪವಿತ್ರ ಇರುವಾಗ ದೇಹವು ಸುಂದರ ಬೆಳ್ಳಗೆ ಇತ್ತು. ಆತ್ಮ ಅಪವಿತ್ರ ಆದಾಗ ದೇಹವು ಸಹ ಅಪವಿತ್ರ ಕಪ್ಪು ಆಗಿಬಿಟ್ಟಿದೆ. गाया भी जाता श्याम सुंदर. कृष्ण का चित्र भी काला और गोरा बनाते. ಶ್ಯಾಮ ಸುಂದರ ಅಂತ ಕೃಷ್ಣನ ಬಗ್ಗೆ ಮಹಿಮೆ ಇದೆ. ಕೃಷ್ಣ ಸತ್ಯತ್ರೇತಾಯುಗದಲ್ಲಿ ಸುಂದರ ಇರ್ತಾನೆ. ದ್ವಾಪರ ಕಲಿಯುಗದಲ್ಲಿ ಅದೇ ಆತ್ಮ ಕಪ್ಪಾಗಿ ಬಿಡ್ತದೆ. ಅಭಿ ತುಮ್ ಸಭಿ ಶ್ಯಾಮ್ ಸುಂದರ್ ಹೋ. ಪಹಲೆ ಭಾರತ್ ಗೋಲ್ಡನ್ ಏಜ್ಡ್ ಥಾ, ಅಬ್ ಅಯನ್ ಏಜ್ಡ್ ಹೈ. अब फिर बाबा ज्ञान चिता पर बिठाए गोरा बनाते. अगर मुक्ति जीवन मुक्ति चाहिए तो वह विकारों का हथियाला ಕ್ಯಾನ್ಸಲ್ करना है. ಬಾಬಾ ಹೇಳ್ತಾರೆ, ಕೃಷ್ಣನ ಜೊತೆಗೆ ನೀವೆಲ್ಲರೂ ಸಹ ಶ್ಯಾಮ ಸುಂದರ ಆಗ್ತೀರಿ. ಮೊದಲು ಸುವರ್ಣ ಯುಗದಲ್ಲಿ ಇದ್ದವರು ಕೊನೆಗೆ ಕಬ್ಬಿಣದ ಯುಗದಲ್ಲಿ ಬರ್ತಾರೆ. ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿರ್ತಾರೆ. ಶಿವಬಾಬಾ ಜ್ಞಾನಚಿತೆಯ ಮೇಲೆ ಕೂಡಿಸಿ ಎಲ್ಲರನ್ನೂ ಸುಂದರರನ್ನಾಗಿ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಮುಕ್ತಿ ಜೀವನ್ ಮುಕ್ತಿ ಬೇಕು ಅನ್ನೋದಾದರೆ ವಿಕಾರದ ಕಂಕಣವನ್ನು ಕ್ಯಾನ್ಸಲ್ ಮಾಡಿರಿ. ಪವಿತ್ರತಾ ಕಿ ರಾಖಿ ಬಾಂಧೋ. ವಿಕಾರದ ಕಂಕಣ ಏನು ಕಟ್ಕೊಂಡಿದ್ರೆ ಅದನ್ನು ಈಗ ಕ್ಯಾನ್ಸಲ್ ಮಾಡಿರಿ. ಪವಿತ್ರತೆಯ ರಾಖಿಯನ್ನು ಕಟ್ಕೊಳ್ರಿ. यह अभी की ही बात है जबकि तुम ब्रह्मा के बच्चे हो.
ब्राह्मण बनने बिगर कोई यहाँ आ नहीं सकते। तुम हो ब्रह्मा मुख वंशावली। शिव बाबा कहते, मुझे निराकार की महिमा तो गाते हो, परंतु शरीर जब तक न ले तब तक कर ही क्या सकते। मैं बहुत जन्मों के अंत्य के जन्म में आता हूँ, अभी सब का ವಿನಾಶ ಹೋನಾ ಹೇ. ಬಾಬಾ ಹೇಳ್ತಾರೆ, ನಿರಾಕಾರನ ಮಹಿಮೆಯನ್ನು ಸಾಕಷ್ಟು ನೀವು ಮಾಡಿದ್ದೀರಿ ಭಕ್ತಿ ಮಾರ್ಗದಲ್ಲಿ. ಆದರೆ ಆ ಮಹಿಮೆ ಮತ್ತು ಅದರ ಅರ್ಥ ಏನು, ಯಾಕೆ ಅವನಿಗೆ ಅಷ್ಟೊಂದು ಮಹಿಮೆ ಮಾಡಲಾಗ್ತದೆ ಅನ್ನೋದು ನಾನು ದೇಹದಲ್ಲಿ ಬಂದಾಗಲೇ ತಿಳಿಸಿಕೊಡ್ತೀನಿ. ಅಲ್ಲಿ ತನಕ ನಿಮಗೆ ನನ್ನ ಒಂದು ಮಹಿಮೆಯ ಅರ್ಥ ಗೊತ್ತಿರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ನಾನು ಇವರ ಕೊನೆಯ ಜನ್ಮದ ಕೊನೆ ಶರೀರದಲ್ಲಿ ಬರ್ತೀನಿ. ಈಗ ಎಲ್ಲರ ವಿನಾಶ ಹತ್ತಿರ ಬಂದಿದೆ. ಬ್ರಹ್ಮದ್ವಾರ ಸ್ಥಾಪನಾ ಕಿಸ್ಕಿ, कलयुग की नहीं, ಸ್ಥಾಪನಾ ಹೋತಿ ಹೇ ಸತ್ಯಯುಗ ಕಿ ಸಂಗಮ್ ಪರ್. ಈ ಬ್ರಹ್ಮಾರವರ ಮೂಲಕ ಶಿವ ಬಾಬಾ ಸ್ಥಾಪನೆ ಮಾಡ್ತಾರೆ. ಕಲಿಯುಗದ ಸ್ಥಾಪನೆ ಅಲ್ಲ, ಸತ್ಯಯುಗದ ಸ್ಥಾಪನೆ ಸಂಗಮ ಯುಗದಲ್ಲಿ ಬಂದು ಮಾಡ್ತಾರೆ. ಬಾಪ್ ಕಹತೆ, मैं आता हूँ संगम पर, तुम ब्राह्मणों के लिए यह संगम है, बाकी सबके लिए ಕಲಿಯುಗ है. ನಾನು ಸಂಗಮ ಯುಗದಲ್ಲಿ ಬರ್ತೀನಿ. ನೀವು ಬ್ರಾಹ್ಮಣರಿಗೆ ಇದು ಸಂಗಮ ಯುಗ ಆಗಿದೆ, ಉಳಿದವರಿಗೆ ಇದು ಕಲಿಯುಗ ಆಗಿದೆ. इस समय सब घोर अंधियारे में, घोर अंधियारे को ही ಬಾಪ್ ಆಕರ್ ಘೋರ್ ಸೋಝರ ಕರ್ತೆ. ಈ ಸಮಯದಲ್ಲಿ ಎಲ್ಲರೂ ಘೋರ ಅಂಧಕಾರದಲ್ಲಿ ಇದ್ದಾರೆ. ಘೋರ ಅಂಧಕಾರವನ್ನು ಘೋರ ಬೆಳಕಿನಲ್ಲಿ ಪರಿವರ್ತನೆ ಮಾಡ್ತಾರೆ ಶಿವಬಾಬಾ. ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಕೊಟ್ಟು ಇಡೀ ಜಗತ್ತಿನಲ್ಲಿ ಹಗಲನ್ನು ಪ್ರಾರಂಭ ಮಾಡ್ತಾರೆ. तुम बच्चे जानते हो यह तो ವಿಚಿತ್ರ ಚೀಜ್ है. ಶಿವಬಾಬನು ವಿಚಿತ್ರ, ಬಾಬಾ ಕೊಡುವ ಜ್ಞಾನನೂ ವಿಚಿತ್ರ ಆಗಿದೆ. ಕೃಷ್ಣ तो छोटा बच्चा है, वह तो कुछ समझा न सके. कृष्ण की आत्मा भी भिन्न नाम रूप से इनसे समझ रही अंतिम जन्म में, इसलिए इनको श्याम सुंदर कहते हैं. ಈ ವಿಚಿತ್ರ ಜ್ಞಾನ ಮತ್ತು ವಿಚಿತ್ರ ತಂದೆಯನ್ನು ಸಂಗಮ ಯುಗದ ಬ್ರಾಹ್ಮಣರು ಮಾತ್ರ ಅರ್ಥ ಮಾಡಿಕೊಳ್ತೇವೆ. ಸತ್ಯಯುಗದ ಕೃಷ್ಣ ಈ ಜ್ಞಾನ ತಿಳ್ಕೊಳ್ಳೋದಿಲ್ಲ, ಬೇರೆಯವರಿಗೂ ತಿಳಿಸೋದಿಲ್ಲ. ಆದರೆ ಕೃಷ್ಣ ಆಗುವಂಥವರು ಸಂಗಮ ಯುಗದಲ್ಲಿ ಬೇರೆ ನಾಮ ರೂಪ ವೇಷ ಧರಿಸಿ ಈ ಜ್ಞಾನ ಕೇಳ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಬ್ರಹ್ಮಬಾಬವ್ರಿಗೆ ಶ್ಯಾಮ ಸುಂದರ ಅಂತಲೂ ಹೇಳಲಾಗ್ತದೆ. ಅವರೇ ಮುಂದೆ ಕೃಷ್ಣ ಆಗೋದ್ರಿಂದ ಕೃಷ್ಣನಿಗೂ ಶ್ಯಾಮ ಸುಂದರ ಅಂತ ಹೇಳಲಾಗ್ತದೆ. ಅಚ್ಚಾ, ಓಂ ಶಾಂತಿ. मीठे मीठे सिकी लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. धारणा के लिए मुख्य सार. बाप दादा के समान निरहंकारी और निराकारी बनना है, सबकी सेवा करनी है. ಬಾಪ್ ದಾದಾರವರ ಸಮಾನ ನಿರಹಂಕಾರಿ ಮತ್ತು ನಿರಾಕಾರಿ ಆಗಬೇಕು, ಸರ್ವರ ಸೇವೆ ಮಾಡಬೇಕು. ಎರಡನೇದು, ಮುಕ್ತಿ ಜೀವನ್ ಮುಕ್ತಿ ಕೆ ಲಿಯೆ पवित्रता की राखी बांधनी है, ज्ञान चिता पर बैठना है.
ಮುಕ್ತಿ ಜೀವನ್ಮುಕ್ತಿಗಾಗಿ ಪವಿತ್ರತೆಯ ಶ್ರೀರಕ್ಷೆಯನ್ನು ಕಂಕಣವನ್ನು ಕಟ್ಟಿಸಿಕೊಳ್ಳಬೇಕು. ಜ್ಞಾನಚಿತೆಯ ಮೇಲೆ ಕೂಡಬೇಕು. वरदान: पावरफुल ब्रेक द्वारा सेकंड में व्यक्त भाव से परे होने वाले ಅವ್ಯಕ್ತ ಫರಿಷ್ಠಾ ಯಾ ಅಶರೀರಿ ಭವ. ಪವರ್ಫುಲ್ ಬ್ರೇಕಿನ ಮೂಲಕ ಕ್ಷಣದಲ್ಲಿ ವ್ಯಕ್ತ ಭಾವನೆಯಿಂದ ದೂರ ಅವ್ಯಕ್ತ ಫರಿಷ್ಠಾ ಆಗುವಂತಹ ಅಶರೀರಿ ಭವ. चारों ओर आवाज़ का वायुमंडल हो, लेकिन आप एक सेकंड में फुल स्टॉप लगाकर व्यक्त भाव से परे हो जाओ. एकदम ब्रेक लग जाए तब कहेंगे ಅವ್ಯಕ್ತ ಫರಿಷ್ಠಾ ವ ಅಶರೀರಿ. ನಾಲ್ಕು ಕಡೆಯ ಶಬ್ದದ ವಾತಾವರಣದಲ್ಲಿ ಇದ್ದರೂ ಕ್ಷಣದಲ್ಲಿ ಫುಲ್ ಸ್ಟಾಪ್ ಹಾಕಿರಿ. ವ್ಯಕ್ತ ಭಾವನೆಗಳಿಂದ ದೂರ ಹೋಗಿರಿ. ವ್ಯಕ್ತದಿಂದ ದೂರ, ಶಬ್ದಲೋಕದಿಂದ ದೂರ ಹೋಗುವ ಬ್ರೇಕ್ ಹಾಕಿರಿ. ಬ್ರೇಕ್ ಹಾಕಿದ ಕೂಡಲೇ ನೀವು ವ್ಯಕ್ತದಿಂದ ದೂರ ಹೋಗಬೇಕು. ಆಗ ನಿಮಗೆ ಅವ್ಯಕ್ತ ಫರಿಷ್ಠಾ ಅಥವಾ ಅಶರೀರಿ ಆತ್ಮ ಅಂತ ಹೇಳಬಹುದು. अभी इस अभ्यास की बहुत आवश्यकता है, क्योंकि अचानक प्रकृति की आपदाएं आनी है. उस समय बुद्धि और कहाँ भी नहीं जाए, बस बाप और मैं. बुद्धि को जहाँ लगाने चाहे वहाँ लग जाए. इसके लिए समाने और समेटने की शक्ति चाहिए. तब उड़ती कला में जा सकेंगे. ಈ ಸಮಯದಲ್ಲಿ ಅವ್ಯಕ್ತ ಮತ್ತು ಅಶರೀರಿ ಆಗುವ ಅಭ್ಯಾಸ ಬಹಳ ಬೇಕಾಗಿದೆ. ಇದರ ಅವಶ್ಯಕತೆ ಇದೆ. ಯಾಕೆ ಅಂದರೆ ಅಚಾನಕ್ಕಾಗಿ ಪ್ರಕೃತಿಯ ಮೂಲಕ ಆಪತ್ತುಗಳು ಬರಬಹುದು. ಆ ಸಮಯದಲ್ಲಿ ಬುದ್ಧಿ ಅಲ್ಲಿ ಇಲ್ಲಿ ಹೋಗದೆ ತಂದೆಯ ಕಡೆಗೆ ಹೋಗಬೇಕು. ನಾನು ಮತ್ತು ತಂದೆ, ಮೂರನೆಯವರ ನೆನಪು ಬರಬಾರದು. ನಮ್ಮ ಬುದ್ಧಿಯನ್ನು ಯಾವ ಸ್ಥಳದಲ್ಲಿ ಎಷ್ಟು ಸಮಯ ಸ್ಥಿರಗೊಳಿಸಲು ಬಯಸುತ್ತೇವೆಯೋ ಅಷ್ಟು ಸಮಯ ಆ ಸ್ಥಳದಲ್ಲಿ, ಆ ಸ್ಥಿತಿಯಲ್ಲಿ ನಮ್ಮ ಬುದ್ಧಿ ಸ್ಥಿರವಾಗಬೇಕು. ಇದಕ್ಕೆ ಹೇಳುತ್ತಾರೆ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ ಅಂತ. ಈ ಶಕ್ತಿ ಯಾರಲ್ಲಿ ಇರ್ತದೆ ಅವರು ಹಾರುವ ಕಲೆಯಲ್ಲಿ ಹೋಗ್ತಾರೆ, ಸದಾ ಹಾರ್ತಾ ಇರ್ತಾರೆ. ಸ್ಲೋಗನ್: ಖುಷಿ ಕಿ ಖುರಾಕ್ ಖಾತೆ ರಹೋ ತೋ ಮನ್ ಔರ್ ಬುದ್ಧಿ ಶಕ್ತಿಶಾಲಿ ಬನ್ ಜಾಯೇಗಿ. ಖುಷಿಯ ಆಹಾರ ಸೇವನೆ ಮಾಡ್ತಾ ಇರಿ, ಆಗ ಮನಸ್ಸು ಬುದ್ಧಿ ಎರಡೂ ಶಕ್ತಿಶಾಲಿ ಆಗುವುದು. ಓಂ ಶಾಂತಿ, ಓಂ ಶಾಂತಿ.